ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮಾರ್ನಿಂಗ್ ಮತ್ತೆ ನಾವು ಅದೇ ಚೌಟ್ರಲ್ಲಿ ಸ್ಟೇ ಆಗಿದ್ವಿ ಅಲ್ಲ, ಇವಾಗ ನಾವು ಅವ್ರಿಗೆ ಮತ್ತು 3 ಮೆಂಬರ್ಸ್ಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ನನ್ನ ಹೇರ್ ಸ್ಟೈಲ್ ಹೇಗೆ ಅನಿಸ್ತು? ಹೇರ್ ಸ್ಟೈಲ್ ಸೂಪರ್. ಹಿಂದೆ ಅನಿಸ್ತು. ನನ್ನ ವರ್ಕ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಊಟ ಮಾಡೋಕ್ಕಂತ ಬಂದಿದ್ವಿ. ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ, ಸೊ ಹೊಟ್ಟೆ ತುಂಬ ಹಸಿತಾಯಿತ್ತು. ಊಟ ಮಾಡಿಬಿಟ್ಟು ನಾವು ರೂಮಿಗೆ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಇನ್ನು ಪೇಮೆಂಟ್ ಆಗಿರಲಿಲ್ಲ, ಸೊ ಪೇಮೆಂಟ್ ಇಸ್ಕೊಳೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಪೇಮೆಂಟ್ ಇಸ್ಕೊಂಬಿಟ್ಟು ಸೀದಾ ನಾವು ಊರಿಗೆ ಹೋಗ್ತಾಯಿದ್ದೀನಿ. ಸೊ ನಾನು ಇವತ್ತು ಊರಿಗೆ ಹೋಗ್ತಾ ಇರೋದು ಅವಿಗೆ ಗೊತ್ತಿರಲಿಲ್ಲ. ನಾನು ಅವ್ನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಅವನಿಗೆ ಗೊತ್ತಾಗ್ಬಿಡ್ತು ನಾನು ಊರಿಗೆ ಬರ್ತಾಯಿದ್ದೀನಿ ಅಂತ. ಸರ್ಪ್ರೈಸ್ ಕೊಡೋಕ್ಕೆ ಬರ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟ. ನಾನು ಊರಿಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೋಡಿದರೆ ನನಗೊಂದು ಪಾರ್ಸೆಲ್ ಬಂದಿತ್ತು. ಅದೇನು ಅಂತ ತೋರಿಸ್ತೀನಿ ಇವಾಗ ನಿಮಗೆ. ಗುಲ್ಕನ್ ಬಂದಿತ್ತು. 100% ಫ್ರೆಶ್ ರೋಸ್ ಪೆಟಲ್ಸ್ ಫ್ರಮ್ ಪುಷ್ಕರ್ ಅಂತ 300 ಗ್ರಾಮ್ಸ್ ಇದೆ. ಫಸ್ಟು ನಾನು ನಿಮಗೆ ಇದರಿಂದ ಏನು ಯೂಸು ಅಂತ ಹೇಳಿಬಿಡ್ತೀನಿ. ಗುಲ್ಕನ್ ಇದು ಗುಲಾಬಿ ಹೂವಿನ ಎಲೆಗಳಿಂದ ಮಾಡಿರೋದಂತೆ. ಸೊ ಇದನ್ನು ತುಂಬ ಆರೋಗ್ಯಕರವಾದ ಜಾಮ್ ಅಂತ ಹೇಳ್ತಾರೆ. ಗುಲ್ಕನ್ ನಾವು ದಿನ ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಉತ್ತಮ ಪ್ರಯೋಜನ ಮತ್ತು ಪರಿಣಾಮನೂ ನಾವು ಕಂಡುಕೊಳ್ಬೋದು. ಇದು ಒಂದು ಆರೋಗ್ಯಕರವಾದ ಆಯುರ್ವೇದಿಕ್ ಔಷಧಿ ಅಂತಲೇ ಹೇಳ್ತಾರೆ. ಇದು ತುಂಬ ಪರಿಣಾಮಕಾರಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ದೇಹದ ಪುನಶ್ಚೇತನಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ ಅಂತ ಇದೆ. ಗುಲ್ಕನ್ ನಾವು ದಿನ 1 ಸ್ಪೂನ್ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೂ ನಾವು ಚೇತರಿಸ್ಕೋಬೋದು. ಆ್ಯಂಡ್ ತುಂಬ ಯೂಸ್ಫುಲ್ ಆಗುವಂಥದ್ದು ಏನು ಅಂತ ಅಂದರೆ ಇದರಿಂದ ನಾವು ದೇಹದ ಉಷ್ಣಾಂಶತೆ ಅಂದರೆ ನಮಗೆ ಹೀಟ್ ಏನಿರುತ್ತೆ ಬಾಡಿಯಲ್ಲಿ ಅದು ಕೂಡ ನಮಗೆ ಕೂಲಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ದೇಹನ ತಂಪಾಗಿ ಇಡಿಸೋದಕ್ಕೆ ತುಂಬ ಪ್ರಯೋಜನ ಇದೆ. ನಾನು ಇದನ್ನ 1 ಸ್ಪೂನ್ ಟೇಸ್ಟ್ ಮಾಡಿ ನೋಡಿದೆ. ಆ್ಯಂಡ್ ಇದು ತುಂಬ ಸ್ವೀಟ್ ಇತ್ತು ಅನಿಸ್ತು ನನಗೆ. ತುಂಬ ಹಾರ್ಡ್ ಇತ್ತು. ಓಕೆ, ಅದನ್ನ ನಾವು ಯಾವುದ್ಯಾವುದ್ರಲ್ಲಿ ಇದನ್ನ ಹಾಕ್ಕೊಂಡು ಸೇವನೆ ಮಾಡ್ಬೋದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ಇದರಲ್ಲಿ ಐಸ್ ಕ್ರೀಮಲ್ಲಿ ಹಾಕ್ಕೊಂಡ್ಬಿಟ್ಟು ಸೇವನೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪಾನಲ್ಲಿ ಅಂದರೆ ಎಲೆಯಲ್ಲಿ ಅಂತ ಕೊಟ್ಟಿದ್ದಾರೆ. ಮಿಲ್ಕ್ ಶೇಕಲ್ಲಿ ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಕುಕ್ಕೀಸಲ್ಲಿ ಅಂತ ಕೊಟ್ಟಿದ್ದಾರೆ. ಕುಕ್ಕೀಸ್ ಅಂದರೆ ಬಿಸ್ಕೆಟ್ ಅಂತ ಐ ಥಿಂಕ್ ಸೊ ಅಂದ್ಕೊಂಡು ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡಬೇಕು, ಗೊತ್ತಿಲ್ಲ ಅದರಲ್ಲಿ ಹೆಂಗೆ ಅನಿಸುತ್ತೆ ಅಂತ. ಸೊ ಇದು 385 ರುಪೀಸ್ ಅಂತ ಕೊಟ್ಟಿದ್ದಾರೆ 300 ಗ್ರಾಮ್ಸ್ಗೆ. ನಾನು ಇದನ್ನ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರೋದು. ಟೇಸ್ಟ್ ಮಾಡಿದಾಗ ಸೀರಿಯಸ್ಲಿ ಇದು ರೋಸ್ ಪೆಟಲ್ಸಲ್ಲಿನೇ ಮಾಡಿರೋದು ಅಂತ ನನಗೆ ಗೊತ್ತಾಗ್ತಾಯಿತ್ತು. ನಿಮಗೆ ಯಾರಿಗೆಲ್ಲ ತೊಗೋಬೇಕು ಇಷ್ಟ ಆಗುತ್ತೆ ಅಂತ ಅನಿಸಿದರೆ ನೀವು ತೊಗೊಂಬಿಟ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಒಂದು 5 ಡೇಸ್ ತೊಗೊಂಬಿಟ್ಟು ನಿಮಗೆ ಹೇಗೆ ಅನಿಸ್ತು ಅಂತ ರಿವ್ಯೂ ಕೊಡ್ತೀನಿ. ಬಾಯ್. Thanks for watching. Don't forget to subscribe. Please subscribe and go. See you in the next video.